ನಮಸ್ಕಾರ. ಇಂದು ನಾವು ಭಾರತದ ಇತಿಹಾಸದ ಒಬ್ಬ ಪ್ರಮುಖ ವ್ಯಕ್ತಿಯ ಬಗ್ಗೆ ತಿಳಿದುಕೊಳ್ಳೋಣ. ಅವರೊಬ್ಬರು ಸ್ವಾತಂತ್ರ್ಯ ಹೋರಾಟದ ದಿಕ್ಕನ್ನೇ ಬದಲಿಸಿದವರು. ಎಷ್ಟರ ಮಟ್ಟಿಗೆ ಅಂದ್ರೆ ಬ್ರಿಟಿಷರೇ ಅವರಿಗೆ ಭಾರತೀಯ ಅಶಾಂತಿಯ ಪಿತಾಮಹ ಅಂತ ಬಿರುದು ಕೊಟ್ರು. ಅವರೇ ಲೋಕಮಾನ್ಯ ಬಾಲಗಂಗಾಧರ ತಿಲಕ್. ಬನ್ನಿ, ಈ ಕಥೆಯನ್ನ ಒಂದೇ ಒಂದು ಪದದಿಂದ ಶುರು ಮಾಡೋಣ. ಆ ಪದ ಅಶಾಂತಿ. ಹೌದು, ಇದು ಸುಮ್ಮನೆ ಒಂದು ಪದವಾಗಿರಲಿಲ್ಲ. ಬ್ರಿಟಿಷ್ ಸಾಮ್ರಾಜ್ಯ ಇದನ್ನ ಒಂದು ಅಸ್ತ್ರದ ಥರ ಬಳಸ್ಕೊಳ್ತು. ಯಾಕಂದ್ರೆ ಭಾರತದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಎದ್ದ ಧ್ವನಿಗಳನ್ನ ಒಂದು ದೊಡ್ಡ ಸಮಸ್ಯೆ ಅಂತ ಬಿಂಬಿಸೋಕೆ ಅವ್ರಿಗೆ ಈ ಪದ ಬೇಕಾಗಿತ್ತು. ಹಾಗಾದ್ರೆ ಈ ಅಶಾಂತಿಯ ಪಿತಾಮಹ ಅಂತ ಅವ್ರು ಯಾರನ್ನ ಕರೆದ್ರು? ಅವರೇ ಬಾಲಗಂಗಾಧರ್ ತಿಲಕ್. ಯಾಕಂದ್ರೆ ಇವರು ಸ್ವಾತಂತ್ರ್ಯ ಹೋರಾಟದ ಸ್ವರೂಪವನ್ನೇ ಬುಡಮೇಲು ಮಾಡಿದ್ರು. ಸರಿ, ಹಾಗಾದ್ರೆ ಅವರ ಈ ಇಡೀ ಪಯಣವನ್ನ ಅರ್ಥ ಮಾಡ್ಕೊಳ್ಳಕ್ಕೆ ನಾವು 5 ಪ್ರಮುಖ ಹಂತಗಳನ್ನ ನೋಡೋಣ. ಅವರು ಹೇಗೆ ಒಬ್ಬ ವಿದ್ವಾಂಸರಿಂದ ಹೋರಾಟಗಾರರಾದರು, ಸ್ವರಾಜ್ಯದ ಧ್ವನಿಯನ್ನ ಹೇಗೆ ರೂಪಿಸಿದ್ರು, ಕಾಂಗ್ರೆಸ್ ಯಾಕೆ ವಿಭಜನೆಯಾಯಿತು, ಜನರನ್ನ ಹೇಗೆ ಒಗ್ಗೂಡಿಸಿದ್ರು, ಮತ್ತು ಕೊನೆಗೆ ಇಂದಿಗೂ ಅವರ ಪರಂಪರೆ ಹೇಗಿದೆ ಅನ್ನೋದನ್ನ ತಿಳಿಯೋಣ. ಮೊದಲನೆಯದಾಗಿ, ಗಣಿತದಲ್ಲಿ ಅಸಾಧಾರಣ ಪ್ರತಿಭೆ ಹೊಂದಿದ್ದ ಒಬ್ಬ ವಿದ್ಯಾರ್ಥಿ ಬ್ರಿಟಿಷ್ ಆಡಳಿತದ ಅತಿದೊಡ್ಡ ವಿಮರ್ಶಕರಲ್ಲಿ ಒಬ್ಬರಾಗಿ ಹೇಗೆ ಬದಲಾದರು ಅಂತ ನೋಡೋಣ. ತಿಲಕರ ಹೋರಾಟ ಶುರುವಾಗಿದ್ದು ರಾಜಕೀಯ ಅಖಾಡದಲ್ಲಲ್ಲ, ಬದಲಿಗೆ ಒಂದು ತರಗತಿಯ ಕೋಣೆಯಲ್ಲಿ. ಆಗಿನ ಪಾಶ್ಚಿಮಾತ್ಯ ಶಿಕ್ಷಣ ಪದ್ಧತಿ ಭಾರತದ ಸಂಸ್ಕೃತಿ ಮತ್ತು ಇತಿಹಾಸವನ್ನ ಚಿಕ್ಕದಾಗಿ ಕಾಣ್ತಿದೆ ಅನ್ನೋದು ಅವರಿಗೆ ಬೇಗನೆ ಅರ್ಥವಾಗಿತ್ತು. ಇದೇ ಬ್ರಿಟಿಷ್ ಆಡಳಿತದ ಮೂಲ ಸಮಸ್ಯೆ ಅಂತ ಅವರು ಗುರುತಿಸಿದ್ರು. ಅದಕ್ಕಾಗಿಯೇ ಭಾರತೀಯರಿಗೆ ನಮ್ಮದೇ ಆದ ಗುಣಮಟ್ಟದ ಶಿಕ್ಷಣ ನೀಡಬೇಕು ಅಂತ ಡೆಕ್ಕನ್ ಎಜುಕೇಷನ್ ಸೊಸೈಟಿ ಅಂತ ಸಂಸ್ಥೆಗಳನ್ನು ಕಟ್ಟಿದ್ದು. ಆದರೆ ಅವರ ಆಲೋಚನೆಗಳು ಕೇವಲ ತರಗತಿಗೆ ಸೀಮಿತವಾಗಬಾರ್ದು ಅಂತ ತಿಲಕರಿಗೆ ಅನಿಸಿತ್ತು. ತಮ್ಮ ಮಾತು ಇಡೀ ದೇಶಕ್ಕೆ ತಲುಪಬೇಕು. ಅದಕ್ಕಾಗಿ ಅವರಿಗೊಂದು ಹೊಸ, ಇನ್ನೂ ಹೆಚ್ಚು ಶಕ್ತಿಶಾಲಿಯಾದ ವೇದಿಕೆ ಸಿಕ್ತು. ಆ ವೇದಿಕೆಯೇ ಕೇಸರಿ ಪತ್ರಿಕೆ. ಇದು ಅವರ ಧ್ವನಿಯಾಯಿತು. ಇದರ ಮೂಲಕ ಅವರು ಬ್ರಿಟಿಷ್ ಸರ್ಕಾರದ ನೀತಿಗಳನ್ನ, ಅದರಲ್ಲೂ ವಿಶೇಷವಾಗಿ 1905ರ ಬಂಗಾಳ ವಿಭಜನೆಯನ್ನ ನಿರ್ಭಯವಾಗಿ ಟೀಕಿಸಿದ್ರು. ಇದು ಕೇವಲ ಒಂದು ನ್ಯೂಸ್ ಪೇಪರ್ ಆಗಿ ಉಳಿಲಿಲ್ಲ, ಬದಲಿಗೆ ಒಂದು ಚಳುವಳಿಯ ಭಾಗವೇ ಆಗ್ಬಿಟ್ಟು. ಮತ್ತು ಇಲ್ಲೇ ನೋಡಿ ಒಂದು ಪ್ರಮುಖ ಬದಲಾವಣೆಯಾಗಿದ್ದು, ಆ ಕಾಲದಲ್ಲಿ ಬೇರೆ ನಾಯಕರು ಬ್ರಿಟಿಷರತ್ರ ಸಣ್ಣಪುಟ್ಟ ಸುಧಾರಣೆಗಳನ್ನ ಕೇಳ್ತಿದ್ರೆ, ತಿಲಕರು ಮಾತ್ರ ದಿಟ್ಟವಾಗಿ ಹೇಳಿದ್ರು, ನಮಗೆ ಬೇಕಾಗಿರೋದು ಸುಧಾರಣೆಗಳಲ್ಲ, ಸಂಪೂರ್ಣ ಸ್ವರಾಜ್ಯ. ಅಂದ್ರೆ ನಮ್ಮ ಆಡಳಿತ ನಾವೇ ಮಾಡ್ಕೋಬೇಕು ಅನ್ನೋದು. ಈ ಧ್ವನಿ ಎತ್ತಿದವರಲ್ಲಿ ಇವರು ಮೊದಲಿಗರಾಗಿದ್ರು. ಆದರೆ ಸ್ವರಾಜ್ಯದ ಈ ಕ್ರಾಂತಿಕಾರಿ ಕರೆಯನ್ನ ಎಲ್ಲರೂ ಒಪ್ಪಲಿಲ್ಲ. ಇದು ಆಗಿನ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಒಳಗೆ ಒಂದು ದೊಡ್ಡ ಬಿರುಕಿಗೆ ಕಾರಣವಾಯಿತು. ಇಲ್ನೋಡಿ, ಇದು ಸ್ವಾತಂತ್ರ್ಯ ಚಳುವಳಿಯಲ್ಲೇ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್. 1907ರಲ್ಲಿ ಏನಾಯ್ತು ಅಂದ್ರೆ ಕಾಂಗ್ರೆಸ್ 2 ಭಾಗ ಆಯಿತು. ಒಂದು ಕಡೆ ಮಂದಗಾಮಿಗಳು, ಅಂದ್ರೆ ಗೋಪಾಲಕೃಷ್ಣ ಗೋಖಲೆ ಅವರ ತರಹದ ನಾಯಕರು. ಇವರು ಸರಿ, ಬ್ರಿಟಿಷರ ಜೊತೆ ಮಾತಾಡೋಣ, ಅರ್ಜಿ ಕೊಡೋಣ, ನಿಧಾನಕ್ಕೆ ಸುಧಾರಣೆ ತರೋಣ ಅಂತ ನಂಬಿದ್ರು. ಆದರೆ ಇನ್ನೊಂದು ಕಡೆ ತಿಲಕ್, ಲಾಲಾ ಲಜಪತ್ ರಾಯ್ ಅವರಿದ್ದ ಗರಂ ದಳ. ಇವರದು ಒಂದೇ ಮಾತು, ಮಾತುಕತೆ ಎಲ್ಲ ಸಾಕು, ಹೋರಾಟದಿಂದ, ಒತ್ತಡದಿಂದಲೇ ನಮಗೆ ಸ್ವರಾಜ್ಯ ಬೇಕು ಅಂತ. ಇದೇ ಇಬ್ಬರ ನಡುವಿನ ಮೂಲ ವ್ಯತ್ಯಾಸ. ಸ್ವರಾಜ್ಯ ಅನ್ನೋದು ಕೇವಲ ಓದು ಬರಹ ಬಲ್ಲವರ ಗಣ್ಯರ ಕನಸಾಗಬಾರ್ದು. ಅದು ದೇಶದ ಪ್ರತಿಯೊಬ್ಬ ಸಾಮಾನ್ಯ ಪ್ರಜೆಯ ಕನಸಾಗಬೇಕು ಅನ್ನೋದು ತಿಲಕರಿಗೆ ಸ್ಪಷ್ಟವಾಗಿ ಗೊತ್ತಿತ್ತು. ಹಾಗಾಗಿ ಅವರು ಹೋರಾಟವನ್ನ ಜನಸಾಮಾನ್ಯರ ಹತ್ತಿರಕ್ಕೆ ತಗೊಂಡೋಗ್ರು. ಇದಕ್ಕೊಂದು ಅತ್ಯುತ್ತಮ ಉದಾಹರಣೆ ಅಂದ್ರೆ ಅವರ ಈ ಗಣೇಶೋತ್ಸವದ ತಂತ್ರ. ಮೊದಲು ಮನೆಗಳಲ್ಲಿ ಮಾತ್ರ ಆಚರಿಸ್ತಿದ್ದ ಗಣೇಶ ಹಬ್ಬವನ್ನ ಅವರು ಒಂದು ದೊಡ್ಡ ಸಾರ್ವಜನಿಕ ಉತ್ಸವವಾಗಿ ಬದಲಾಯಿಸಿದ್ರು. ಇದರ ಹಿಂದಿದ್ದ ಉದ್ದೇಶ ಕೇವಲ ಧಾರ್ಮಿಕವಾಗಿರಲಿಲ್ಲ. ಜನರನ್ನ ಒಂದೆಡೆ ಸೇರಿಸಿ ಅವರಲ್ಲಿ ದೇಶಭಕ್ತಿಯ ಕಿಚ್ಚನ್ನು ಹಚ್ಚೋದು, ರಾಷ್ಟ್ರೀಯತೆಯ ಬಗ್ಗೆ ಜಾಗೃತಿ ಮೂಡಿಸೋದಾಗಿತ್ತು. ಇವತ್ತಿಗೂ ನಾವು ನೋಡುವ ಸಾರ್ವಜನಿಕ ಗಣೇಶೋತ್ಸವದ ಮೂಲ ಇಲ್ಲೇ ಇದೆ. ಮತ್ತೊಂದು ಪ್ರಬಲ ಅಸ್ತ್ರ ಅಂದ್ರೆ ಸ್ವದೇಶಿ. ವಿದೇಶಿ ವಸ್ತುಗಳನ್ನ ಬಹಿಷ್ಕರಿಸಿ ನಮ್ಮ ದೇಶದ ವಸ್ತುಗಳನ್ನೇ ಬಳಸಿ ಅಂತ ಅವರು ಕರೆ ಕೊಟ್ರು. ಇದರಿಂದ ಏನಾಯಿತು ಅಂದ್ರೆ ಸ್ವಾತಂತ್ರ್ಯ ಹೋರಾಟ ಪ್ರತಿಯೊಬ್ಬರ ದೈನಂದಿನ ಜೀವನದ ಭಾಗ ಆಯಿತು. ಇದು ಬ್ರಿಟಿಷರ ಆರ್ಥಿಕತೆಗೆ ನೇರ ಹೊಡೆತ ಕೊಡುವ ಒಂದು ಪ್ರಯತ್ನವಾಗಿತ್ತು. ಸಹಜವಾಗಿಯೇ ಇಷ್ಟೆಲ್ಲ ಕ್ರಾಂತಿಕಾರಿ ಕೆಲಸಗಳನ್ನು ಮಾಡಿದವರಿಗೆ ಬೆಲೆ ತೆರಬೇಕಾಯಿತು. ಬ್ರಿಟಿಷ್ ಸರ್ಕಾರ ಅವರನ್ನು ಸುಮ್ಮನೆ ಬಿಡ್ಲಿಲ್ಲ. ಆದರೆ ಜೈಲುವಾಸ ಕೂಡ ಅವರ ಆಲೋಚನೆಗಳನ್ನ, ಅವರ ಧ್ವನಿಯನ್ನು ನಿಲ್ಲಿಸೋಕೆ ಆಗ್ಲಿಲ್ಲ. ಇದು ಅವರ ಸಂಕಲ್ಪ ಶಕ್ತಿಗೆ ಒಂದು ದೊಡ್ಡ ಸಾಕ್ಷಿ. 6 ವರ್ಷಗಳ ಕಾಲ ಬರ್ಮಾದ ಮಂಡಾಲೆ ಜೈಲಿನಲ್ಲಿದ್ದಾಗ ಅವರು ಸುಮ್ಮನೆ ಕೂರ್ಲಿಲ್ಲ. ಬದಲಿಗೆ ಅಲ್ಲಿಯೇ ಭಗವದ್ಗೀತೆ ಮೇಲೆ ಗೀತಾ ರಹಸ್ಯ ಅನ್ನೋ ಒಂದು ಅದ್ಭುತ ಗ್ರಂಥವನ್ನು ಬರೆದ್ರು. ಇದರಲ್ಲಿ ಅವರು ಕರ್ಮಯೋಗದ ಬಗ್ಗೆ, ಅಂದ್ರೆ ಫಲಾಪೇಕ್ಷೆ ಇಲ್ಲದೆ ನಮ್ಮ ಕರ್ತವ್ಯ ಮಾಡುವುದರ ಬಗ್ಗೆ ಬರೆದರು.
ಸ್ವಾತಂತ್ರ್ಯಕ್ಕಾಗಿ ಹೋರಾಡುವುದೇ ನಮ್ಮೆಲ್ಲರ ಕರ್ತವ್ಯ ಅಂತ ಸಾರಿದ್ರು. ನೋಡಿ, ಅವರ ಪ್ರಭಾವ ಕೇವಲ ರಾಜಕೀಯಕ್ಕೆ ಸೀಮಿತವಾಗಿಲ್ಲ. ಭಾರತಕ್ಕೆ ಒಂದು ರಾಷ್ಟ್ರಭಾಷೆ ಬೇಕು ಅನ್ನೋದರಿಂದ ಹಿಡಿದು ಹೋಮ್ ರೂಲ್ ಲೀಗ್ ಸ್ಥಾಪನೆ ಮತ್ತು ಆರ್ಟಿಕ್ ಹೋಮ್ ಇನ್ ದ ವೇದಾಸ್ ನಂತಹ ಸಂಶೋಧನಾ ಗ್ರಂಥಗಳವರೆಗೆ ಅವರ ಕೊಡುಗೆ ದೊಡ್ಡದು. ಅವರ ವಿಚಾರಗಳು ಮುಂದಿನ ತಲೆಮಾರಿನ ಅನೇಕ ನಾಯಕರ ಮೇಲೆ, ಸಾವರ್ಕರ್ ಅವರಂತಹವರ ಮೇಲೂ ಗಾಢವಾದ ಪ್ರಭಾವ ಬೀರಿದುವು. ಇದು ಬಹಳ ಮುಖ್ಯವಾದ ಮಾತು. ಗಾಂಧೀಜಿ ಮತ್ತು ತಿಲಕರ ನಡುವೆ ಅಹಿಂಸೆಯ ವಿಷಯದಲ್ಲಿ ಭಿನ್ನಾಭಿಪ್ರಾಯಗಳಿದ್ದು, ಆದರೂ ತಿಲಕರ ನಿಧನದ ನಂತರ ಗಾಂಧೀಜಿಯವರೇ ಅವರನ್ನು ಆಧುನಿಕ ಭಾರತದ ನಿರ್ಮಾಪಕ ಅಂತ ಕರೆದ್ರು. ಯಾಕಂದ್ರೆ ಭಾರತೀಯರಲ್ಲಿ ರಾಜಕೀಯ ಜಾಗೃತಿಯನ್ನ ಮೂಡಿಸಿ ಅವರನ್ನ ಒಗ್ಗೂಡಿಸಿದ ಕೀರ್ತಿ ತಿಲಕರಿಗೆ ಸಲ್ಬೇಕು ಅಂತ ಗಾಂಧೀಜಿಗೂ ತಿಳಿದಿತ್ತು. ಹಾಗಾದ್ರೆ ತಿಲಕರನ್ನ ನಾವು ಹೇಗೆ ನೋಡ್ಬೇಕು? ಒಬ್ಬ ಕ್ರಾಂತಿಕಾರಿಯಾಗಿ, ಒಬ್ಬ ದಾರ್ಶನಿಕನಾಗಿ, ಅಥವಾ ಎರಡೂ ಹೌದಾ? ಒಬ್ಬ ವಿದ್ವಾಂಸನಾಗಿ ಜೀವನ ಶುರು ಮಾಡಿ ಇಡೀ ದೇಶದ ಹಣೆಬರಹವನ್ನೇ ಬದಲಿಸಿದ ಹೋರಾಟಗಾರನಾಗಿ ಅವರು ಬೆಳೆದರು. ಅವರ ಈ ಪರಂಪರೆ ಇವತ್ತಿಗೂ ಚರ್ಚೆಯಲ್ಲಿಲೆ ನಮ್ಮನ್ನ ಯೋಚನೆಗೆ ಹಚ್ಚುತ್ತಲೇ ಇದೆ.